ಅಮೆರಿಕ ಹುಟ್ಟಿದ್ದೇ ರೆಡ್ ಇಂಡಿಯನ್ಸಿಂದ ಸಾಯಿಸಿ ಜಾಗ ತಗೊಂಡು, ಕಪ್ಪು ಜನಾಂಗನ ತಗೊಂಬಂದು ಆಫ್ರಿಕಾಯಿಂದ ಕದ್ದು ತೊಗೊಂಬಂದು ಅತಿ ಕ್ರೂರವಾಗಿ ಗುಲಾಮಗಿರಿ ಮಾಡಿಸಿರೋದು. ಆಯಿಲ್ನ ಮಿಡ್ಲ್ ಈಸ್ಟ್ನಲ್ಲಿ ಇವತ್ತು ಕ್ರೈಸಿಸ್ ಇರೋದು, ಅಷ್ಟೊಂದು ದೇಶಗಳಿರೋದು, ಅಷ್ಟೊಂದು ಗಲಾಟೆ ಆಗ್ತಿರೋದು ಅಮೆರಿಕ ಆಯಿಲ್ಗೋಸ್ಕರ ಮಾಡ್ದಿರೋ ಅನ್ಯಾಯಗಳು. ಸೌತ್ ಅಮೆರಿಕಾದಲ್ಲಿ ಬ್ರೆಜಿಲ್ ಆಗಲಿ, ಚಿಲ್ಲಿ ಆಗಲಿ, ಅರ್ಜೆಂಟೀನಾದಲ್ಲಿ ಗೌರ್ಮೆಂಟ್ಗಳನ್ನ ಎತ್ತಾಕಿ ಬೇರೆ ಬೇರೆ ಗೌರ್ಮೆಂಟ್ನ ಹಾಕಿ ಮಿಲಿಟರಿ ಡಿಕ್ಟೇಟರ್ಶಿಪ್ಸ್ನ ಹಾಕಿರೋದು. ಮೆಕ್ಸಿಕೋನ ಅದಕ್ಕಿಂತ ಜಾಸ್ತಿ ಮೆಕ್ಸಿಕೋನ 1847ರಲ್ಲಿ ಕದ್ದು ಟೆಕ್ಸಸ್ಸಿಂದ ಹಿಡಿದು ಕ್ಯಾಲಿಫೋರ್ನಿಯಾ, ನೆವಾಡಾ, ಯೂಟಾ, ನ್ಯೂ ಮೆಕ್ಸಿಕೋ, ಅರಿಜೋನಾ ಇವನ್ನೆಲ್ಲ ಕದ್ದಿರೋದು. ಸೊ ಅಮೆರಿಕ ಒಂದು ಕಳ್ಳತನ ಮಾಡಿ ಮೋಸ ಮಾಡಿ ಒಂದು ದೇಶ ಮಾಡಿಕೊಂಡಿದೆ. ಅಮೆರಿಕನ್ ಸರ್ಕಾರ ಎಷ್ಟು ಮೋಸ ಮಾಡಿದೆ, ಎಷ್ಟು ಅನ್ಯಾಯ ಮಾಡಿದೆ ಅನ್ನೋದು ಗ್ರ್ಯಾಜುವಲಿ ಜನಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೆ ಇವಾಗ ಮಾಮ್ದಾನಿ ಅಂತ ಅವನು ನ್ಯೂಯಾರ್ಕ್ನಲ್ಲಿ ಮೇಯರ್ ಆಗಿ ಸಾಧ್ಯ ಆಯಿತು. ಇಸ್ರೇಲ್ ಗಾಜಾದಲ್ಲಿ ಅಷ್ಟೊಂದು ಮಕ್ಕಳು ಹೆಂಗಸರನ್ನ ಸಾಯಿಸಿದ್ದು ನಾವು ನೋಡಿದ್ದೀವಿ. ಆ ಜಾಗ ಎಲ್ಲ ಕದ್ದಿರೋದು ಕೂಡ ಇಸ್ರೇಲು. ಯಾರೋ ಮಾಡಿದ ತಪ್ಪಿಗೆ ಯುರೋಪ್ನಲ್ಲಿ, ಮಿಡ್ಲ್ ಈಸ್ಟ್ನಲ್ಲಿ ಪ್ಯಾಲೆಸ್ಟೀನಿಯನ್ಸ್ಗೆ ಅನ್ಯಾಯ ಮಾಡಿ ಆ ಜಾಗನ ಕದ್ದಿದ್ದಾರೆ. ಇವಾಗ ಅವ್ರು ಮಾಡ್ತಿರೋದು ಹೇಗೆ ಅಂತಂದರೆ, ಬರೀ ಪ್ರೆಸಿಡೆಂಟ್ನ ಕಿತ್ತಾಕ್ಬಿಟ್ಟು ಈ ವೈಸ್ ಪ್ರೆಸಿಡೆಂಟು ನೀನೇ ಪ್ರೆಸಿಡೆಂಟ್ ಆದರೂ ಕೂಡ ನಮ್ಮ ಮಾತು ಕೇಳಬೇಕು, ಇಲ್ಲದೇ ಇದ್ದರೆ ನೀನು ಪನಿಷ್ ಮಾಡ್ತೀವಿ ಅಂತ ಹೆದರ್ಸೋದು, ಬೆದರ್ಸೋದು. ಒಂದು ಅಮೆರಿಕ ಒಂದು ಗ್ಯಾಂಗ್ಸ್ಟರ್ ಮೈಂಡ್ ಸೆಟ್ ಇದೆ. ನಮಸ್ಕಾರ ವೀಕ್ಷಕರಿಗೆ, ನನ್ನ ಹೆಸರು ಅಮರ್ ಕುಮಾರ್ ಅಂತ. ನಾನು ಅಮೆರಿಕಾಗೆ ಹೋಗಾಗಲೇ 52 ವರ್ಷ ಆಯಿತು. ಅಮೆರಿಕ ದೇಶ ನಾವು ಹೇಗೆ ನೋಡಬೇಕು? ಅದು ಒಂದು ದೇಶ ಅಲ್ಲ, ಅದು ಸಾಮ್ರಾಜ್ಯ. ಇವಾಗ ವೆನಿಜುವೆಲನ್ ಪ್ರೆಸಿಡೆಂಟ್ನ ಕಿಡ್ನ್ಯಾಪ್ ಮಾಡಿದ್ದಾರೆ, ಮದೂರನ. ಯಾಕೆ ಮಾಡಿದ್ರು? ಈ ನಾರ್ಕೋ ಟೆರರಿಸಮ್ಮು, ಅವನು ಇಲ್ಲೆಜಿಟಿಮೇಟ್ ಲೀಡ್ರ್, ಅವ್ನು ನಿಜವಾದ ಪ್ರೈಮ್ ಮಿನಿಸ್ಟರ್ ಹಾಕಿಲ್ಲ, ಪ್ರೆಸಿಡೆಂಟ್ ಹಾಕ್ಕೊಡ್ದು, ಇದೆಲ್ಲ ನೆಪಗಳು. ನಿಜವಾದ ರೀಸನ್ನು ಅಮೆರಿಕ ಮಾತು ಕೇಳಿಕೊಂಡು ತನ್ನ ಆಯಿಲ್ನ ಅವ್ರಿಗೆ ಮಾರ್ಕೊಂಡು ಅವರ ಒಂದು ಗುಲಾಮರಾಗಿ ಇಲ್ಲದೆ ಇದ್ದರೆ ಇದೆಲ್ಲ ಆಗುತ್ತೆ. ಮನ್ರೋ ಡಾಕ್ಟ್ರಿನ್ ಅಂತ 1823ರಲ್ಲಿ ಮನ್ರೋ ಏನು ಹೇಳ್ತಾನೆ ಅಂದರೆ, ಯುರೋಪಿಯನ್ ಕಂಟ್ರೀಸು ಅಮೆರಿಕಾದಲ್ಲಿ ಯಾವ ರೀತಿಯೂ ಇಂಟರ್ಫಿಯರ್ ಆಗಬಾರ್ದು, ಇಲ್ಲಿಗೆ ಬರಬಾರ್ದು, ಅವ್ರಿಗೇನು ಹಕ್ಕು ಇಲ್ಲ ಅಂತ ಮನ್ರೋ ಡಾಕ್ಟ್ರಿನ್ ಮಾಡ್ತಾನೆ. ಆದರೆ ಅಮೆರಿಕ ಆಗ ಬಲಿಷ್ಠರಾಗಿ ದೇಶ ಆಗಿರಲ್ಲ. ಈ ಒಂದು ಮನ್ರೋ ಡಾಕ್ಟ್ರಿನ್ನು ಸುಮ್ಮನೆ ಹೆಸರಿಗೆ ಮಾತ್ರ ಇರುತ್ತೆ. ಇವಾಗ ಟ್ರಂಪ್ ಏನು ಮಾಡ್ತಾನೆ, ಅಮೆರಿಕನ್ ನೇಚರೇ ಇದು, ಅಮೆರಿಕನ್ ಸರ್ಕಾರದ ಒಂದು ಯೋಗ್ಯತೆ ಇದೆ. ಅದು ಒಂದು ಇಂಪೀರಿಯಲ್ ಪವರ್ ಅಂತ ಹೇಳ್ಬೋದು, ವಸಾಹತುಶಾಹಿ ಒಂದು ಇಂಪೀರಿಯಲ್ ಪವರ್. ಅದು ಅಮೆರಿಕ ಹುಟ್ಟಿದ್ದೇ ರೆಡ್ ಇಂಡಿಯನ್ಸಿಂದ ಸಾಯಿಸಿ ಜಾಗ ತಗೊಂಡು, ಕಪ್ಪು ಜನಾಂಗನ ತಗೊಂಬಂದು ಆಫ್ರಿಕಾಯಿಂದ ಕದ್ದು ತೊಗೊಂಬಂದು ಅತಿ ಕ್ರೂರವಾಗಿ ಗುಲಾಮಗಿರಿ ಮಾಡಿಸಿರೋದು. ಆಯಿಲ್ನ ಮಿಡ್ಲ್ ಈಸ್ಟ್ನಲ್ಲಿ ಇವತ್ತು ಕ್ರೈಸಿಸ್ ಇರೋದು, ಅಷ್ಟೊಂದು ದೇಶಗಳಿರೋದು, ಅಷ್ಟೊಂದು ಗಲಾಟೆ ಆಗ್ತಿರೋದು ಅಮೆರಿಕ ಆಯಿಲ್ಗೋಸ್ಕರ ಮಾಡ್ದಿರೋ ಅನ್ಯಾಯಗಳು. ಸೌತ್ ಅಮೆರಿಕಾದಲ್ಲಿ ಬ್ರೆಜಿಲ್ ಆಗಲಿ, ಚಿಲ್ಲಿ ಆಗಲಿ, ಅರ್ಜೆಂಟೀನಾದಲ್ಲಿ ಗೌರ್ಮೆಂಟ್ಗಳನ್ನ ಎತ್ತಾಕಿ ಬೇರೆ ಬೇರೆ ಗೌರ್ಮೆಂಟ್ನ ಹಾಕಿ ಮಿಲಿಟರಿ ಡಿಕ್ಟೇಟರ್ಶಿಪ್ಸ್ನ ಹಾಕಿರೋದು. ಮೆಕ್ಸಿಕೋನ ಅದಕ್ಕಿಂತ ಜಾಸ್ತಿ ಮೆಕ್ಸಿಕೋನ 1847ರಲ್ಲಿ ಕದ್ದು ಟೆಕ್ಸಸ್ಸಿಂದ ಹಿಡಿದು ಕ್ಯಾಲಿಫೋರ್ನಿಯಾ, ನೆವಾಡಾ, ಯೂಟಾ, ನ್ಯೂ ಮೆಕ್ಸಿಕೋ, ಅರಿಜೋನಾ ಇವನ್ನೆಲ್ಲ ಕದ್ದಿರೋದು. ಸೊ ಅಮೆರಿಕ ಒಂದು ಕಳ್ಳತನ ಮಾಡಿ ಮೋಸ ಮಾಡಿ ಒಂದು ದೇಶ ಮಾಡಿಕೊಂಡಿದೆ. ವೆನಿಜುವೆಲಾದಲ್ಲಿ ಆಗಿರೋದು ಆಶ್ಚರ್ಯ ಅಲ್ಲ. ಇದೇ ಅಮೆರಿಕ ಆಡಳಿತ ವರ್ಗ ಮತ್ತು ಗೌರ್ಮೆಂಟ್ನ ಒಂದು ಅವರ ಸ್ವಭಾವ, ಒಂದು ದೇಶದ ಸ್ವಭಾವ ಇರುತ್ತೆ. ಅಮೆರಿಕಾದ ಒಂದು ಹಿಂಸಾ ಯೋಚನೆ ಇರೋ ಸ್ವಭಾವನೇ ಮುಂಚೆಯಿಂದಲೂ. ಯುದ್ಧಗಳು ಮಾಡಿ ಜಾಗ ಕಸ್ಕೊಳ್ಳೋದು, ಯುದ್ಧಗಳು ಮಾಡಿ ಅವರಲ್ಲಿರೋ ಸಂಪತ್ತನ್ನು ದೋಚೋದು ಮುಂಚೆಯಿಂದಲೂ ಮಾಡ್ಕೊಂಬಂದಿದೆ. ಅಮೆರಿಕ ರೆಡ್ ಇಂಡಿಯನ್ಸ್ ಯಾವಲೋ 100 ವರ್ಷದ ಹಿಂದೆ ಆಗಲಿಲ್ಲ ಯುದ್ಧಗಳು. ಇವೆಲ್ಲ 150 ವರ್ಷ 180 ವರ್ಷದ ಹಿಂದೆ ಆಗಿರೋದು. ನಾನು ಅವ್ರನ್ನ ಮರಿಮಕ್ಳನ್ನ ಅಂಥವ್ರನ್ನ ಭಾಳ ನೋಡಿದ್ದೀನಿ, ರೆಡ್ ಇಂಡಿಯನ್ಸ್ ಜೊತೆ ಕೆಲಸ ಮಾಡಿದ್ದೀನಿ. ಸೊ ಇಲ್ಲಿ ಯಾವಾಗ ಆಯಿಲ್ ಇತ್ತೋ, ವೆನಿಜುವೆಲಾದಲ್ಲಿ 17% ಆಫ್ ದ ವರ್ಲ್ಡ್ಸ್ ಆಯಿಲ್ ಇದೆ. ಆದ್ದರಿಂದ ಆಯಿಲ್ಲು ಇವಾಗ ಟ್ರಂಪ್ ಹೇಳ್ತಾ ಇದ್ದಾನೆ, ಹೌದು ನಮ್ಮ ಆಯಿಲ್, ಅದು ನಾವು ತಗೊಳ್ಳೇಬೇಕು, ಪ್ರಪಂಚದ ಐಶ್ವರ್ಯ ಎಲ್ಲ ನಮ್ಮದೇ, ನಮಗೆ ಮಿಲಿಟ್ರಿ ಸ್ಟ್ರೆಂತ್ ಇದೆಯಲ್ಲ, ನಾವೇನು ಬೇಕಾದ್ರೂ ಮಾಡ್ಬೋದು ಅಂತ ಒಂದು ಅಹಂಕಾರ.
ಬಾಲ್ಸಾಕ್ ಅಂತ ಬಹಳ ಫೇಮಸ್ ಫ್ರೆಂಚ್ ರೈಟರು, ಅವನು ಹೇಳ್ತಾನೆ, ಬಿಹೈಂಡ್ ಎವ್ರಿ ಗ್ರೇಟ್ ವೆಲ್ತ್ ದರ್ ಇಸ್ ಗ್ರೇಟ್ ಕ್ರೈಮ್. ಯಾರ ಹತ್ರನೂ ಕೂಡ ಅಪಾರ ಐಶ್ವರ್ಯ ಸುಮ್ಮನೆ ಬರಲ್ಲ, ಬಹಳ ಅನ್ಯಾಯ ಆಗಿರುತ್ತೆ, ಮೋಸ ಆಗಿರುತ್ತೆ. ಇಂಡಿವಿಜುವಲ್ಸ್ನಲ್ಲೂ ಅಷ್ಟೇ, ಸರ್ಕಾರಗಳಲ್ಲೂ ಅಷ್ಟೇ. ಇವ್ರು ಕಿಡ್ನ್ಯಾಪ್ ಮಾಡಿರೋದೇ ಅದಕ್ಕೆ, ಹೆದರ್ಸಿ ಬೆದರ್ಸಿ ಇವ್ರ ಮಾತು ಕೇಳಬೇಕು, ಅವ್ರ ಆಯಿಲ್ನ ಚೀಪಾಗಿ ಮಾರಬೇಕು. 1999ನಲ್ಲಿ ಹ್ಯೂಗೋ ಶಾವೆಸು ಒಂದು ಬೊಲಿವಿರಿಯನ್ ರೆವಲ್ಯೂಷನ್ ಅಂತ ಮಾಡ್ತಾನೆ, ಕ್ರಾಂತಿ ಮಾಡ್ತಾನೆ. ಅವನು ಸೈಮನ್ ಬೊಲಿವಾರು ಲ್ಯಾಟಿನ್ ಅಮೆರಿಕದ ಒಂದು ರೀತಿ ಮಹಾ ಕ್ರಾಂತಿಕಾರಿ. ಸ್ಪೇನು ಬೇರೆ ದೇಶಗಳ ಮೇಲೆ ಯುದ್ಧ ಮಾಡಿ ಅವ್ರನ್ನೆಲ್ಲ ಬಿಡಿಸ್ತವನೇ ಸೈಮನ್ ಬೊಲಿವಾರ್. ಒಂದು ರೀತಿ ಇದಕ್ಕೆ ಅದನ್ನ ಬೊಲಿವಿಯನ್ ರೆವಲ್ಯೂಷನ್ ಅಂತಾನೆ ಮಾಡಿ ಹ್ಯೂಗೋ ಶಾವೆಸು ಆಯಿಲ್ನ ಜನಕ್ಕೆ ಸೇರಿದ್ದು. ಅದಕ್ಕೆ ಮುಂಚೆ ಬೊಲಿವಿಯಾದಲ್ಲಿ ಆಯಿಲ್ನ ತಗೊಳ್ತಿದ್ದಿದ್ದೆ ಸ್ಪೇನಿಂದ ಬಂದಿದ್ದ ಒಬ್ಬ ಜನಾಂಗ. ಅವ್ರು ಮಾತ್ರ, ಅದು ಮೇಲ್ವರ್ಗದವ್ರಿಗೆ ಮಾತ್ರ ಸಹಾಯ ಆಗ್ತಿತ್ತು, ಸಾಮಾನ್ಯರಿಗೆ ಆಯಿಲಿಂದ ಯಾವ ದುಡ್ಡು ಬರ್ತಿರ್ಲಿಲ್ಲ. ಹ್ಯೂಗೋ ಶಾವೆಸು ಅವನು 1999ನಲ್ಲಿ ರೆವಲ್ಯೂಷನ್ ಮಾಡಿಬಿಟ್ಟು ಆಯಿಲ್ನ ಜನಕ್ಕೆ ಸೇರಬೇಕು ಅಂತ ಬಹಳ ಮಾಡ್ದ. ಆಮೇಲೆ 2002ರಲ್ಲಿ ಅವನ ಮೇಲೆ ಒಂದು ಕೂ ಮಾಡಿ ಅಮೆರಿಕನ್ CIA ಅವನ್ನ ಇಳಿಸಿದ್ರು. ಆ ಜನ ಎಷ್ಟು ರೊಚ್ಚಿಗೆದ್ರು ಅಂದರೆ 2 ದಿವಸದಲ್ಲಿ ಅವನು ವಾಪಸ್ ಹಾಕ್ಬೇಕಾಗಿತ್ತು. ಹಾಗೆ ಇವಾಗ ಅವ್ರು ಮಾಡ್ತಿರೋದು ಹೇಗೆ ಅಂತಂದ್ರೆ, ಬರೀ ಪ್ರೆಸಿಡೆಂಟ್ನ ಕಿತ್ತಾಕ್ಬಿಟ್ಟು ಈ ವೈಸ್ ಪ್ರೆಸಿಡೆಂಟು ನೀನೇ ಪ್ರೆಸಿಡೆಂಟ್ ಆದ್ರೂ ಕೂಡ ನಮ್ಮ ಮಾತು ಕೇಳಬೇಕು, ಇಲ್ಲದೆ ಇದ್ರೆ ನೀನು ಪನಿಷ್ ಮಾಡ್ತೀವಿ ಅಂತ ಹೆದರ್ಸೋದು ಬೆದರ್ಸೋದು. ಅಮೆರಿಕ ಒಂದು ಗ್ಯಾಂಗ್ಸ್ಟರ್ ಮೈಂಡ್ ಸೆಟ್ ಇದೆ, ಹೆದರ್ಸೋದು, ಇಂಟಿಮಿಡೇಟ್ ಮಾಡೋದು, ಯುದ್ಧಗಳಿಗೆ ಹೋಗೋದು. ಇರಾಕ್ ನೋಡಿ, ಇರಾಕ್ನಲ್ಲೂ ಕೂಡ ವೆಪನ್ಸ್ ಆಫ್ ಮ್ಯಾಸ್ ಡಿಸ್ಟ್ರಕ್ಷನ್ ಏನೇನೋ ಇದೆ ಅಂತ ಸುಳ್ಳುಗಳು ಹೇಳಿ, ಅಮೆರಿಕ ಒಂದು ಸುಳ್ಳು ಹೇಳೋ ಸಾಮ್ರಾಜ್ಯ ಈಗ ಒಂದು ಕಾರ್ಪೊರೇಷನ್ ಆಗಿದೆ. ನಾನಲ್ಲಿ 1973 ಹೋದಾಗ ಒಂದು ರೀತಿ ಸ್ವಲ್ಪ ಮಾನವೀಯತೆ ಬರ್ತಾ ಇತ್ತು. ಹೌದು, ಕಪ್ಪು ಜನಾಂಗಕ್ಕೂ ಹಕ್ಕು ಕೊಡಬೇಕು, ಹೆಂಗಸ್ರಿಗೂ ಮುಖ್ಯ, ರೆಡ್ ಇಂಡಿಯನ್ಸು ಕೂಡ ನಾವು ಅನ್ಯಾಯವಾಗಿ ನೋಡ್ಕೋಬಾರ್ದು, ಅವ್ರಿಗೂ ಒಂದು ಸ್ವಲ್ಪ ಸ್ವಾತಂತ್ರ್ಯ ಕೊಡಬೇಕು, ಅದಕ್ಕೆ ನೇಷನ್ಸ್ ಅಂತ ಮಾಡ್ತಾರೆ. ಆದರೆ ತಿರ್ಗಾ ಅಮೆರಿಕ ಸ್ವಭಾವ ಒಂದು ರೀತಿ ಕದಿಯೋದು. ನಾನು ಹೇಳ್ತಿರೋದು ಸರ್ಕಾರದ ಸ್ವಭಾವ, ಕದಿಯೋದು, ಮೋಸ ಮಾಡೋದು, ಬೇರೆ ದೇಶಗಳ ಮೇಲೆ ನೆಪ ಹುಡುಕೊಂಡು ಯುದ್ಧಗಳು ಮಾಡೋದು, ಲಕ್ಷಾಂತರ ಜನ ಸಾಯಿಸೋದು ಬಾಂಬುಗಳಿಂದ. ಇಸ್ರೇಲ್ ಕೂಡ ಅಮೆರಿಕದ ಒಂದು ಎಕ್ಸ್ಟೆನ್ಷನ್. ಇಸ್ರೇಲ್ ಗಾಜಾದಲ್ಲಿ ಅಷ್ಟೊಂದು ಮಕ್ಕಳು ಹೆಂಗಸ್ರನ್ನ ಸಾಯಿಸಿದ್ದು ನಾವು ನೋಡಿದ್ದೀವಿ. ಆ ಜಾಗ ಎಲ್ಲ ಕದ್ದಿರೋದು ಕೂಡ ಇಸ್ರೇಲು. ಯಾರೋ ಮಾಡಿದ ತಪ್ಪಿಗೆ ಯುರೋಪ್ನಲ್ಲಿ, ಮಿಡ್ಲ್ ಈಸ್ಟ್ನಲ್ಲಿ ಪ್ಯಾಲೆಸ್ಟೀನಿಯನ್ಸ್ಗೆ ಅನ್ಯಾಯ ಮಾಡಿ ಆ ಜಾಗನ ಕದ್ದಿದ್ದಾರೆ. ಹೀಗೆ ಒಂದು UN ರೂಲ್ಸ್ನೆಲ್ಲ ಬ್ರೇಕ್ ಮಾಡೋದು, UN ಚಾರ್ಟರ್ನೆಲ್ಲ, ಇಂಟರ್ನ್ಯಾಷನಲ್ ಲಾ ಎಲ್ಲ ಬ್ರೇಕ್ ಮಾಡೋದು, ತಮಗಿಷ್ಟ ನಾವು ಮಾಡಿದ್ದೇ ಸರಿ ಅನ್ನೋದು. ಇದನ್ನು ನೀವು ಅಮೆರಿಕನ್ ಹಿಸ್ಟ್ರಿ 1776ಇಂದಲೂ ನೋಡ್ತೀವಿ. ಇವಾಗ ಗ್ರೀನ್ಲ್ಯಾಂಡು ಕೂಡ ನಮಗೆ ಸೇರಿದ್ದು ಅಂತ ಟ್ರಂಪ್ ಹೇಳ್ತಾ ಇದ್ದಾನೆ. ಅದು ಡೆನ್ಮಾರ್ಕ್ದು ಆಟಾನಮಸ್ ರೀಜನ್, ಅದು ಅದೇ ಸಪ್ರೇಟ್ ಆಗಿರೋದು. ಆ ಜನ ನಮ್ಗೆ ಬೇಕಾಗಿಲ್ಲ, ನಿಮ್ಮ ಜೊತೆ ಸೇರಕ್ಕೆ ನಮ್ಗೆ ಇಷ್ಟ ಇಲ್ಲ. ಯಾಕೆ ಗ್ರೀನ್ಲ್ಯಾಂಡ್ ಬೇಕು ಅಂತಂದರೆ ಅದು ಲೊಕೇಶನ್ನು, ಇನ್ನೊಂದು ಅಲ್ಲಿ ಬಹಳ ಬೆಲೆ ಬಾಳುವ ವಸ್ತುಗಳು ಸಿಗುತ್ತೆ, ಜನಕ್ಕೆ ಬೇಕೋ ಬೇಡವೋ ನಾವು ತಗೊಳ್ಳೇಬೇಕು. ಕೆನಡಾನು ತಗೋಬೇಕು ಅಂತ ವಾದ ಇದೆ. ಕೆನಡಾದ ಮೇಲೆ ಅಮೆರಿಕ 1812ರಲ್ಲಿ ಬಹಳ ದೊಡ್ಡ ಯುದ್ಧ ಆಯಿತು. ಅವಾಗ ಕೆನಡಾ ತಗೋಬೇಕು ಅಂತ ಬಹಳ ಪ್ರಯತ್ನ ಮಾಡಿದ್ರು. ಇದೇ ರೀತಿ ಪ್ರಯತ್ನ ಮಾಡಿ 1898ರಲ್ಲಿ ಸ್ಪೇನ್ ಮೇಲೆ ಯುದ್ಧ ಮಾಡಿ ಕ್ಯೂಬಾ ತಗೊಂಡು, ಪೋರ್ಟರಿಕೋ ತಗೊಂಡು ಇದೆಲ್ಲ ಮಾಡಿದ್ರು. ಕೆಟ್ಟ ಕೆಲಸ ಮಾಡಿದ್ದಾಗಲೂ ಕೂಡ ಇವೆಲ್ಲೂ ಕೂಡ ವೆನಿಜುವೆಲಾಗೆ ಎಂಬಾರ್ಗೋ ಹಾಕಿ ಅವ್ರು ಟ್ರೇಡ್ ಮಾಡೋಂಗಿಲ್ಲ. ಅದು ಒಂದು ಆ್ಯಕ್ಟ್ ಆಫ್ ವಾರ್, ಅದು ಯುದ್ಧದ ಒಂದು ಇಂಟರ್ನ್ಯಾಷನಲ್ ಸಂಸ್ಥೆ ಎಲ್ಲ ಹೇಳಿದೆ, ಬ್ಲಾಕೇಡ್ ಮಾಡೋದು ಆ್ಯಕ್ಟ್ ಆಫ್ ವಾರ್ ಅಂತ. ಇದಕ್ಕೆ ಅಮೆರಿಕ ಒಂದು ನ್ಯಾಯ ನೀತಿ ಸರಿ ತಪ್ಪು ಏನಿಲ್ಲ, ನಾವು ಮಾಡಿದ್ದೇ ಸರಿ, ನಾವು ಹೋದ ದಾರಿನೇ ಸರಿ. ಯಾಕೆ ನಮಗೆ ಶಸ್ತ್ರಾಸ್ತ್ರ ಬಲ ಇದೆ. ಇದರಿಂದಲೇ ವಿಯೆಟ್ನಾಮ್ಗೆ ಹೋಗಿ 30-40 ಲಕ್ಷ ಜನ ಸಾಯಿಸಿ ಸುಮ್ಮನೆ ನೆಪಗಳು ಹುಡುಕೊಂಡು ಗಲ್ಫ್ ಆಫ್ ಟಾನ್ಕಿನ್ನಲ್ಲಿ ನಮ್ಮ ಮೇಲೆ ಅಟ್ಯಾಕ್ ಆಯಿತು ಅಂತ ಸುಳ್ಳು ಹೇಳಿ ಮಾಡಬಾರ್ದು ಕೆಲಸ ಮಾಡಿದ್ದಾರೆ. ನಾನು ವಿಯೆಟ್ನಾಮ್ಗೆ ಹೋಗಿದ್ದೀನಿ, ಇರಾನ್ ಮೇಲೂ ಕೂಡ ನ್ಯೂಕ್ಲಿಯರ್ ವೆಪನ್ಸ್ ಇದೆ ಅಂತ ಬಾಂಬ್ ಮಾಡಿ. ಆ್ಯಕ್ಚುಲಿ ನ್ಯೂಕ್ಲಿಯರ್ ವೆಪನ್ಸ್ ಇರೋದು ಅಮೆರಿಕ ಮತ್ತು ಇಸ್ರೇಲ್. ನ್ಯೂಕ್ಲಿಯರ್ ವೆಪನ್ಸ್ ಒಂದೇ ದೇಶ ಉಪಯೋಗಿಸಿರೋದು ಅಮೆರಿಕ ಮಾತ್ರ, ಜಪಾನ್ ಮೇಲೆ. ಸೊ 2ನೇ ಮಹಾಯುದ್ಧ ಮುಗಿದಾಗ ಸೊ ಬೇರೆಯವ್ರ ಮೇಲೆ ಎಷ್ಟು ಸುಲಭವಾಗಿ ಸುಳ್ಳು ಹೇಳ್ತಾರೆ. ಆ್ಯಕ್ಚುಲಿ ಇದು ಅಮೆರಿಕ ಜನ ಅಲ್ಲ,
ಅಮೆರಿಕ ಜನ ಅವ್ರಿಗೆ ಎಷ್ಟೋ ವಿಚಾರ ಗೊತ್ತಾಗ್ತಿಲ್ಲ. ಇತ್ತೀಚೆಗೆ ಇದೆಲ್ಲ ಅಮೆರಿಕನ್ ಸರ್ಕಾರ ಎಷ್ಟು ಮೋಸ ಮಾಡಿದೆ, ಎಷ್ಟು ಅನ್ಯಾಯ ಮಾಡಿದೆ ಅನ್ನೋದು ಗ್ರ್ಯಾಜುಯಲಿ ಜನಕ್ಕೆ ಗೊತ್ತಾಗ್ತಾ ಇದೆ. ಅದಕ್ಕೆ ಇವಾಗ ಮಾಮ್ದಾನಿ ಅಂತ ಅವನು ನ್ಯೂಯಾರ್ಕ್ನಲ್ಲಿ ಮೇಯರ್ ಆಗಿ ಸಾಧ್ಯ ಆಯಿತು. ನಾನು ಹೇಳ್ದಂಗೆ ಅಮೆರಿಕ ಒಂದು ಬಂಡವಾಳಶಾಹಿ ಕೆಲಸ ಮುಂದೆಲ್ಲ ಒಂದು ಕಾರ್ಪೊರೇಷನ್. ಜನಗಳಿಗೆ ಅಮೆರಿಕ ಮಾಡೋ ಕೆಟ್ಟ ಕೆಲಸದಿಂದ ಯಾವ ರೀತಿ ಲಾಭ ಸಿಗಲ್ಲ. ಆ ಲಾಭ ಎಲ್ಲ ಬಂದು ಆಡಳಿತ ವರ್ಗ ಮತ್ತು ಬಂಡವಾಳಶಾಹಿ ವರ್ಗಕ್ಕೆ ಮಾತ್ರ ಹೋಗುತ್ತೆ. ಅದನ್ನೇ ಅಮೆರಿಕ ಇನ್ನೊಂದೇನು ಮಾಡುತ್ತೆ, ಪ್ರಪಂಚದಲ್ಲಿ ಎಲ್ಲೂ ಅಷ್ಟು ಜನ ಜೈಲಿನಲ್ಲಿಲ್ಲ. 23 ಲಕ್ಷ ಜನ ಜೈಲಿನಲ್ಲಿದ್ದಾರೆ ಅಮೆರಿಕಾದಲ್ಲಿ. ಭಾರತದಲ್ಲಿ ನಾವು 4ರಷ್ಟು ಪಾಪ್ಯುಲೇಷನ್ ಇದ್ದರೂ 4 ಲಕ್ಷ ಜನ ಜೈಲಿನಲ್ಲಿದ್ದಾರೆ. ಅಮೆರಿಕಲ್ಲಿ 23 ಲಕ್ಷ ಜನ ಇದ್ದಾರೆ. ಭಾರತದ ಪಾಪ್ಯುಲೇಷನ್ ತೊಗೊಂಡ್ರೆ ಅಮೆರಿಕಾದಲ್ಲಿ 90 ಲಕ್ಷ ಜನ ಜೈಲಿನಲ್ಲಿರಬೇಕು. ಹಾಗೆ ಚಿಕ್ಕ ಚಿಕ್ಕ ಕಾರಣಕ್ಕೂ ಜೈಲಿಗೆ ಹಾಕೋದು, ಬಡಬಗ್ರನ್ನ ಸುಲಭ ಹಾಕೋದು, ಕಪ್ಪು ಜನಾಂಗ, ಅಮೆರಿಕಾದಲ್ಲಿ ವರ್ಣಭೇದ ಇದೆ. ಕಪ್ಪು ಜನಾಂಗ ತುಂಬ ಜನ ಗಂಡಸರನ್ನ ಜೈಲಿಗೆ ಹಾಕಿದ್ದಾರೆ. ರೆಡ್ ಇಂಡಿಯನ್ಸ್ನು ಕೂಡ ಚಿಕ್ಕ ಚಿಕ್ಕದಕ್ಕೆ ಜೈಲಿಗೆ ಹಾಕಿದ್ದಾರೆ. ನಾವು ಯಾಲೋ ಅಂತೀನಿ, ಒಂದು ಎಲ್ಲಿ ಡಿಕ್ಟೇಟರ್ಶಿಪ್ ಇರುತ್ತೋ ಅಲ್ಲಿ ನೀವು ಗೌರ್ಮೆಂಟ್ ವಿರುದ್ಧ ಮಾತಾಡಿದ್ರೆ ಈ ಜೈಲಿಗೆ ಹೋಗ್ತೀಯ. ಅಮೆರಿಕಾದಲ್ಲಿ ದುಡ್ಡಿಲ್ಲದೆ ಇದ್ರೆ ಜೈಲಿಗೆ ಹೋಗ್ತೀಯ. ಅದು ನೀವೊಬ್ಬ ಕಪ್ನವನಾಗಿದ್ದರೆ, ಅದು ಗಂಡಸಾಗಿದ್ದರೆ ಜೈಲಿಗೆ ಹೋಗೋದು ಬಹಳ ಕಾಮನ್. ವೈಲೆನ್ಸು ಕೂಡ, ಅಹಿಂಸೆ, ಅಮೆರಿಕ ಒಂದು ಹಿಂಸಾ ಸಂಸ್ಥೆ, ಬಹಳ ದುಡ್ಡಿದೆ. ಎಷ್ಟೋ ಜನ ಭಾರತೀಯನ ಹೋಗಿದ್ದೀವಿ. ಯಾಕೆ? ಅಲ್ಲಿ ದುಡ್ಡು ಜಾಸ್ತಿ ಇದೆ. ನಾವು ಒಬ್ಬ ಡಾಕ್ಟರ್ ಆದರೆ ಅಥವಾ ಇಂಜಿನಿಯರ್ ಆದರೆ ಸಂಪಾದನೆ ಮಾಡೋದು ಸುಲಭ ಅಲ್ಲಿ. ಆದರೆ ಅಮೆರಿಕದ ಒಂದು ಡಾರ್ಕ್ ಆಸ್ಪೆಕ್ಟ್, ಒಂದು ಕಪ್ಪು ಯೋಚನೆಗಳು ಬಹಳ ಇದೆ. ಟ್ರಂಪ್ ಬಂದ ಮೇಲೆ ತಿರ್ಗಾ ಆ ಯೋಚನೆಗಳು ವಾಪಸ್ ಬಂದಿವೆ. ಕೆಲವು ಕಾಲ ಅವೊಂದು ಸ್ವಲ್ಪ ಮರೆಯಾಗಿತ್ತು. ಒಂದು ರೀತಿ ಮಾನವೀಯತೆ ಬರ್ತಾ ಇದೆಯಾ ಅಮೆರಿಕಾಗೆ ಅನ್ನೋ ಒಂದು ಪ್ರಶ್ನೆ ಇತ್ತು. ಇವಾಗ ಅದು ಕೂಡ ಹೋಗ್ಬಿಟ್ಟಿದೆ. ಅಮೆರಿಕ ಪ್ರಜಾಪ್ರಭುತ್ವನೇ ICUನಲ್ಲಿದೆ, ಕಷ್ಟದಲ್ಲಿದೆ. ಟ್ರಂಪ್ ಒಬ್ಬನೇ ಅಲ್ಲ, ಅಮೆರಿಕನ್ ಇತಿಹಾಸನೇ ಒಂದು ರೀತಿ ಒಂದು ಮೋಸ, ಅನ್ಯಾಯ. CIA ಎಷ್ಟು ಜನನ ಕೊಲ್ಲಿಸಿದೆ, ಎಷ್ಟು ಗೌರ್ಮೆಂಟ್ಸ್ಗಳನ್ನ ಎತ್ತಾಕಿದೆ. ಲ್ಯಾಟಿನ್ ಅಮೆರಿಕ ನಾನು ಹೇಳ್ದಂಗೆ ಚಿಲ್ಲಿಲಿ ಅಲೆಂಡೆ ಅಂತ ಎಲೆಕ್ಟ್ ಆದವನ್ನೇ ಕೊಲೆ ಮಾಡಿಸ್ತು. ಆಫ್ರಿಕಾದಲ್ಲಿ ಲುಮುಂಬಾನ್ ಕೊಲೆ ಮಾಡಿಸಿ ಇವತ್ತಲೂ ಕೂಡ ಕಾಂಗೋ ನಾಶ ಆಗಿದೆ. ಇರಾನ್ ಗೌರ್ಮೆಂಟು ಎಲೆಕ್ಟೆಡ್ ಗೌರ್ಮೆಂಟ್ನ ಎತ್ತಾಕಿ, ಯಾಕೆಂದರೆ ಅವರು ಆಯಿಲ್ನ ನ್ಯಾಷನಲೈಸ್ ಮಾಡಿದ್ರು 1953ರಲ್ಲಿ. ಗೌತಮಾಲನ್ ಗೌರ್ಮೆಂಟು ಎತ್ತಾಕಿದೆ. ಮಿಲಿಟರಿ ಡಿಕ್ಟೇಟರ್ಶಿಪ್ಸು ಬ್ರೆಜಿಲ್ಲು, ಚಿಲೆ, ಅರ್ಜೆಂಟೀನಾ, ಬೇರೆ ಬೇರೆ ದೇಶದಲ್ಲಿ ತಂದಾಕಿದೆ. ಮುಂಚೆನೇ ಹೇಳ್ದಂಗೆ ಮೆಕ್ಸಿಕೋದಲ್ಲಿ ಟೆಕ್ಸಸ್ನ ಮೆಕ್ಸಿಕೋ ಸೇರಿದ್ದು ಟೆಕ್ಸಸ್ಸು. ಅದನ್ನು ಹೋಗ್ಬಿಟ್ಟು ಎಷ್ಟೋ ಜನ ಅಮೆರಿಕಾದಿಂದ ಹೋಗಿ ಅದನ್ನು ಆಕ್ಯುಪೈ ಮಾಡಿಬಿಟ್ಟು ಅವಾಗ ಇಲ್ಲ ನೀವು ತಗೊಳಂಗಿಲ್ಲ ಅಂತ ಅಂದಾಗ ಟೆಕ್ಸಸ್ ಒಂದೇ ಅಲ್ಲ, ನೆವಾಡಾ, ಕ್ಯಾಲಿಫೋರ್ನಿಯಾ, ಯೂಟಾ, ನ್ಯೂ ಮೆಕ್ಸಿಕೋ, ಅರಿಜೋನಾ ಇವನ್ನೆಲ್ಲ ಕದ್ರು. ಸೊ ಅಮೆರಿಕನ್ ಹಿಸ್ಟ್ರಿ ಅದಿದೆ. ಇವಾಗ ಏನಾಗುತ್ತೆ ಅಂದರೆ ಅದು ಒಂದು ಇಂಟ್ರೆಸ್ಟಿಂಗ್ ಇದು. ಯಾಕೆಂದರೆ ವೈಸ್ ಪ್ರೆಸಿಡೆಂಟೇ ಸುಪ್ರೀಂ ಕೋರ್ಟು, ವೆನಿಜುಲನ್ ಸುಪ್ರೀಂ ಕೋರ್ಟು ವೈಸ್ ಪ್ರೆಸಿಡೆಂಟ್ ಮಾಡಿದೆ. ಅವಳು ಮಧುರೋ ವಾಪಸ್ ಬರಬೇಕು, ಮಧುನೇ ನಿಜವಾದ ಲೀಡ್ರು, ನಮಗೆ ಎಲೆಕ್ಟೆಡ್ ಲೀಡ್ರ್ ಅಂತ ಅವಳೇ ಹೇಳಿದ್ದಾಳೆ. ಅದಕ್ಕೆ ಟ್ರಂಪು, ನೀನು ನನ್ನ ಮಾತು ಕೇಳದೆ ಇದ್ದರೆ ನಿನ್ನೂ ಸರಿಯಾಗಿ ಬುದ್ಧಿ ಕಲಿಸ್ತೀನಿ. ಇದೊಂದು ರೀತಿ ಇದು ರೆಗ್ಯುಲರ್ ಗ್ಯಾಂಗ್ಸ್ಟರ್ ಥರ ಮಾತಾಡೋದು, ಗ್ಯಾಂಗ್ಸ್ಟರ್ ಥರ ಯೋಚನೆ ಮಾಡೋದೇ ಆಡಳಿತ ವರ್ಗ. ಭಾರತ ಖಂಡಿತ ಇದನ್ನು ಕಂಡೆಮ್ ಮಾಡಬೇಕು. ಭಾರತ ಬರೀ ಒಂದು ಗ್ರೇಟ್ ನೇಷನ್ ಆಗಬೇಕಾದ್ರೆ ಬರೀ GDP ನೋಡೋದು ಒಂದೇ ಅಲ್ಲ, ಒಂದು ರೀತಿ ಈ ಒಂದು ಅನ್ಯಾಯದ ವಿರುದ್ಧ ನಿಂತ್ಕೋಬೇಕು. ಗಾಜಾದಲ್ಲಾಗಿರೋ ಕೊಲೆ ಪಾತಕದಲ್ಲೂ ಮೇಲೂ ಕೂಡ ನಿಂತ್ಕೋಬೇಕು. ಇಸ್ರೇಲ್ ಮಾಡಿದ್ದೆಲ್ಲ ಸುಮ್ಮನೆ ಇರೋದು ಒಂದೇ ಅಲ್ಲ. ಅಯ್ಯೋ ನಮ್ಮ ಜನಗಳಿಗೆ ನಮ್ಮ ಕನ್ಸರ್ನು ಅಷ್ಟು ಸಾಲದು, ಅದೇನು ಪ್ರಯೋಜನ ಇಲ್ಲ. ಎಲ್ಲ ನ್ಯಾಯ ಇದೆಯೋ ಈ ದೇಶ ನೋಡಿ, ಸೌತ್ ಆಫ್ರಿಕಾ ಅಂತ ದೇಶ ಎಷ್ಟು ಧೈರ್ಯದಿಂದ ವರ್ಲ್ಡ್ ಕೋರ್ಟಿಗೆ ತೊಗೊಂಡೋಗಿದೆ ಇಸ್ರೇಲ್ನ. ಎಷ್ಟು ಧೈರ್ಯದಿಂದ ಅಮೆರಿಕ ಮಾಡ್ತಿರೋದು ತಪ್ಪು ಅಂತ ಹೇಳಿದೆ. ಸೊ ನೀವು ಅಮೆರಿಕಾಗೆ ಎಲ್ಲಿ ತನಕ ಹೆದರ್ಕೊತೀವೋ ನಾವು ಅಲ್ಲಿ ತನಕ ನಾವು ನಮ್ಮ ವ್ಯಕ್ತಿತ್ವನ ಅವ್ರಿಗೆ ಒಂದು ಸ್ಲೇವಿಶ್ ಮೆಂಟ್ಯಾಲಿಟಿ ಆಗಿರಬೇಕಾಗುತ್ತೆ.
ಬ್ರಿಟನ್ನು ಕೂಡ ಕಂಡೆಮ್ ಮಾಡಿಲ್ಲ. ಸ್ಪೇನು, ಬ್ರೆಜಿಲ್ಲು, ಆಮೇಲೆ ಫ್ರಾನ್ಸು ಕ್ವಶನ್ ಮಾಡಿದೆ, ಕೊಲಂಬಿಯಾನು ಕ್ವಶನ್ ಮಾಡಿದೆ. ಕೊಲಂಬಿಯಾ ಮತ್ತು ಪ್ಯಾನಮಾ ಒಂದು ದೇಶ ಆಗಿತ್ತು. ಪ್ಯಾನಮಾ ಕಟ್ಟಕ್ಕೋಸ್ಕರ ಅವನು 2 ದೇಶ ಮಾಡಿದ್ರು, ಸ್ಪ್ಲಿಟ್ ಮಾಡಿದ್ರು. ಪ್ಯಾನಮಾನೇ ಬೇರೆ ಮಾಡಿ, ಕೊಲಂಬಿಯಾನೇ ಬೇರೆ ಮಾಡಿ. ಕೊಲಂಬಿಯಾ ನಿಮ್ಮ ಮೇಲೂ ಅಟ್ಯಾಕ್ ಮಾಡ್ತೀವಿ ಅಂತ ಒಂದು ಮನಸ್ಸಿದೆ. ಕ್ಯೂಬಾ ಮೇಲೂ ಎಷ್ಟು ವರ್ಷ ಆದರೂ ಕೂಡ 1960ರಿಂದ ಎಂಬಾರ್ಗೋ ಮಾಡಿದ್ದಾರೆ ಕ್ಯೂಬನ್ ಮೇಲೆ. ಆದ್ದರಿಂದ ಈ ಒಂದು ಅಸಾಮಾನ್ಯ ಶಕ್ತಿಯಿಂದ ಅವರೇನು ಮಾಡ್ತಿದ್ದಾರೆ, ಪ್ರಪಂಚನೇ ಆಳಬೇಕು ಅನ್ನೋ ಒಂದು ಮನಸ್ಥಿತಿ ಇದೆ ಅವ್ರಿಗೆ. ಅವ್ರದ್ದೊಂದು ಇದು ಒಂದು ರೀತಿ ಫ್ಯಾಸಿಸ್ಟ್ ಮೈಂಡ್ ಅಂತಾನೆ ಅನ್ಬೋದು ಅಮೆರಿಕನ್ ರೂಲಿಂಗ್ ಕ್ಲಾಸ್ಗೆ, ಎಸ್ಪೆಷಲಿ ಟ್ರಂಪ್ ಕೈ ಕೆಳಗೆ. ಅಮೆರಿಕ ನಾವು ಮುಂದುವರೆದ ದೇಶ ಅನ್ನೋಕ್ಕಾಗಲ್ಲ. ಅಮೆರಿಕ ಒಂದು ಹಿಂದುಳಿದ ದೇಶ, ಅಪಾರ ಐಶ್ವರ್ಯ ಕೊಳ್ಳೆ ಹೊಡೆದಿರೋ, ದುಡ್ಡು ಮಾಡಿರೋ ದೇಶ, ಅನ್ಯಾಯದಿಂದ ಮಾಡಿರೋ ದೇಶ. ಇದು ಆಡಳಿತ ವರ್ಗ, ಅಮೆರಿಕನ್ ಜನ ಬೇರೆ ಬೇರೆ ದೇಶದಲ್ಲಿರೋಂಗೆ ಒಳ್ಳೆ ಜನನೇ. ಆದರೆ ಸರ್ಕಾರ ಅದು ಒಂದು ಪ್ರಜಾಪ್ರಭುತ್ವದ ಸರ್ಕಾರ ಅಲ್ಲ. ಪ್ರಜೆಗಳು ವೋಟ್ ಮಾಡ್ಬೋದು, ಆದರೆ ನಿಜವಾಗ್ಲೂ ಪ್ರಭುತ್ವ ಇರೋದಲ್ಲಿ ಕಾರ್ಪೊರೇಷನ್ಸ್ಗೆ. ಅಮೆರಿಕಾ, ದ ಬಿಸ್ನೆಸ್ ಆಫ್ ಅಮೆರಿಕಾ ಇಸ್ ಬಿಸ್ನೆಸ್ ಅನ್ನಂಗೆ ಅದನ್ನು ಒಬ್ಬ ಚೇರ್ಮನ್ ಆಫ್ ಜನರಲ್ ಮೋಟರ್ಸ್ ಹೇಳಿದ್ದು ತುಂಬ ವರ್ಷದಿಂದ. ಬಿಸ್ನೆಸ್ಗೆ ಏನು ಒಳ್ಳೆಯದಾಗುತ್ತೋ, ವ್ಯಾಪಾರಕ್ಕೆ ಯಾವ್ದು ಒಳ್ಳೆಯದಾಗುತ್ತೋ, ಲಾಭಕ್ಕೆ ಯಾವ ರೀತಿ ಒಳ್ಳೆಯದಾಗುತ್ತೋ, ಪ್ರಪಂಚದನ್ನು ಹೇಗೆ ರೀತಿ ಆಳ್ಬೋದು. ಅಮೆರಿಕ ಎಷ್ಟು ಶಸ್ತ್ರಾಸ್ತ್ರಗಳಿಗೆ ಎಷ್ಟು ಉಪಯೋಗಿಸುತ್ತೆ ಅಂತಂದರೆ, ಇನ್ನೂ 10 ದೊಡ್ಡ ದೇಶಗಳು ಪ್ರಪಂಚದಲ್ಲಿ ಎಷ್ಟು ಖರ್ಚು ಮಾಡಲ್ವೋ ದುಡ್ಡನ್ನ ಅಷ್ಟು ಶಸ್ತ್ರಾಸ್ತ್ರಗಳು ಉಪಯೋಗಿಸುತ್ತೆ. ಮುಂಚೆಯಿಂದಲೂ ಒಂದು ಹಿಂಸೆಯಿಂದಲೇ ಅವ್ರ ಮೇಲಕ್ಕೆ ಬರೋದು, ಉದ್ಧಾರ ಆಗೋದು, ದುಡ್ಡು ಮಾಡೋದು, ಲೂಟಿ ಮಾಡೋದು, ಮೋಸ ಮಾಡೋದು, ಇದನ್ನು ಹೋಲ್ ಆಫ್ ಅಮೆರಿಕಾಗೆ ಅದೇ ಮಾಡಿದ್ದಾರೆ. ಆಫ್ರಿಕಾದಲ್ಲೂ ಕೂಡ ಬಹಳ ಅನ್ಯಾಯ ಮಾಡಿದ್ದಾರೆ. ಬೇರೆ ಬೇರೆ ದೇಶದಲ್ಲಿ, ಇವಾಗ ಇಂಡೋನೇಷ್ಯಾದಲ್ಲಿ 1965ರಲ್ಲಿ ಒಂದು 10 ಲಕ್ಷ ಸಾಯಿಸಿದ್ರು, ಏನೋ ನೆಪಗಳು ಉಟ್ಕೊಂಡು CIA ಮಾಡಿ. ಇರಾಕ್ನಲ್ಲಿ ನಮ್ಗೆ ಎಷ್ಟು ಅನ್ಯಾಯ ಮಾಡಿದ್ದಾರೆ ನೋಡಿದ್ದೀವಿ. ಇರಾನ್ನಲ್ಲೂ ಕೂಡ ಮೊಸಳೆ ಗೌರ್ಮೆಂಟ್ ಎತ್ತಾಕಿ ಹೇಗೆ ಮಾಡಿದ್ದಾರೆ ಅಂತ ನೋಡಿ. ಶ್ರೀಲಂಕಾ ಅಂತ ಗೌರ್ಮೆಂಟು ಅಮೆರಿಕ ಮಾಡಿರೋದು ತಪ್ಪು, ಇದು ನಾವು ಬಿಡ್ಕೂಡ್ದು ಅಂತ ವಿರೋಧಿಸಿದೆ ಈಗ. ಹಾಗೆ ನಾವು ಕೂಡ ಅಮೆರಿಕಾಗೆ ಹೆದರ್ಕೋಬಾರ್ದು. ಅವ್ರು ಯಾವಾಗ ಇಷ್ಟು ಅನ್ಯಾಯ ಮಾಡ್ತಾರೋ, ಒಬ್ಬ ಲೀಡ್ರನ್ನ ಕಿಡ್ನ್ಯಾಪ್ ಮಾಡ್ತಾರಲ್ಲ ಪ್ರೆಸಿಡೆಂಟ್ನ, ಅದನ್ನು ನಾವು ಕಂಡೆಮ್ ಮಾಡಲೇಬೇಕು. ಅವಾಗಲೇ ನಾವು ವ್ಯಕ್ತಿತ್ವ ಬರೆಯೋದು, ಅವಾಗಲೇ ಬೇರೆ ದೇಶಗಳು ನಮ್ಮನ್ನು ಒಂದು ಲೀಡ್ರು ಧೈರ್ಯ ಇದೆ ಅಂತ ಒಪ್ಕೊಳ್ಳೋದು. ಸೌತ್ ಆಫ್ರಿಕನ್ ಮಾಡಲು ನಮ್ಗೆ ಬಹಳ ಒಳ್ಳೆ ಮಾಡಲು. ಇಸ್ರೇಲ್ನ ವರ್ಲ್ಡ್ ಕೋರ್ಟ್ಗೆ ಅವ್ರು ತೊಗೊಂಡು ಹೋಗಿರೋದು. ಸ್ಪೇನ್ ಅಂತ ದೇಶನೂ ಕೂಡ, ಈವನ್ ಐರ್ಲೆಂಡ್ ಕೂಡ ಅದನ್ನು ಸಪೋರ್ಟ್ ಮಾಡಿದೆ. ಅಮೆರಿಕ ಮಾಡೋದನ್ನು ನಾವು ಕೂಡ ಸುಮ್ಮನೆ ಇರಬಾರ್ದು. ಅಮೆರಿಕ ಮಾಡಿದ್ದನ್ನು ನಾವು ಎಷ್ಟು ಹೆದರ್ಕೊತೀವೋ ನಮ್ಮನ್ನು ಇನ್ನೂ ಹೆದರ್ಸ್ತಾರೆ. ನಾವು ಎಲ್ಲಿ ತನಕ ನಾವು ಅನ್ಯಾಯದ ಎದುರಿಗೆ ನಿಂತ್ಕೊತೀವೋ ಆವಾಗ ನಮಗೆ ಗೌರವ ಸಿಗುತ್ತೆ. ಎಲ್ಲನೂ ನಾವು ಪ್ರಪಂಚದ ಬರೀ ವ್ಯಾಪಾರ ಅಂತ ನೋಡೋಕ್ಕಾಗಲ್ಲ. ಬರೀ ನಾವು GDP ಒಂದೇ ಅಲ್ಲ, ದೇಶದ ವ್ಯವಸ್ಥೆ, ಸಂಸ್ಕೃತಿ, ಧೈರ್ಯ, ನಾವು ಆವಾಗ ಭಾರತಕ್ಕೆ ಒಂದು ಗೌರವ ಬರುತ್ತೆ. ಇಷ್ಟು ಹೇಳಿ ನಾನು ಭಾಷಣ ಮುಗಿಸ್ತೀನಿ. ನಮಸ್ಕಾರ. ನಿಮಗೆಲ್ಲ ಭಾಳ ಸಂತೋಷ ಮಾತ್ರ.